ಬಿಎಂಟಿಸಿ ಟಿಕೆಟ್ ತೆಗೆದುಕೊಳ್ಳುವಾಗಾದ ಎಡವಟ್ಟು ₹6 ಟಿಕೆಟ್ 62,000 ಹಣ ಕಳೆದುಕೊಳ್ಳುವಂತಾಗಿದ್ದ ವಿಚಿತ್ರ ಘಟನೆಯೊಂದು ನಡೆದಿದೆ. ಎಲ್ಲಿ ಏನಿದು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ₹6 ಟಿಕೆಟ್ಗೆ 62,000 ಪಾವತಿ. ಬಿಎಂಟಿಸಿ ಬಸ್ನಲ್ಲೊಂದು ವಿಚಿತ್ರ ಸನ್ನಿವೇಶ. ಇತ್ತೀಚೆಗೆ ಆನ್ಲೈನ್ ಪೇಮೆಂಟ್ ಜಾಸ್ತಿಯಾದಂತೆ ಹೊಸದಾಗಿ ಬಳಕೆ ಮಾಡುವವರು ಅಲ್ಲಲ್ಲೇ ಎಡವಟ್ಟಿನಿಂದ ಹಣಗಳನ್ನ ಕಳೆದುಕೊಳ್ಳೋದು, ಯಾರಿಗೋ ಪಾವತಿ ಮಾಡೋ ಬದಲು ಇನ್ಯಾರಿಗೋ ಪಾವತಿ ಮಾಡೋದು, ಈ ರೀತಿಯ ಘಟನೆಗಳು ಆಗಿಂದಾಗೆ ಸಂಭವಿಸುತ್ತಲೇ ಇವೆ. ಬಿಎಂಟಿಸಿ ಬಸ್ನಲ್ಲೂ ಇಂಥದ್ದೊಂದು ವಿಚಿತ್ರ ಘಟನೆ ನಡೆದಿದ್ದು, ₹6 ಟಿಕೆಟ್ಗೆ 62,000 ಹಣ ಪಾವತಿ ಮಾಡಿ ಪ್ರಯಾಣಿಕರ ಪೀಕಲಾಟಕ್ಕೆ ಸಿಲುಕಿದ ಘಟನೆಯೊಂದು ನಡೆದಿದೆ. ಈ ಘಟನೆ ಆಗಿರೋದು ಬನಶಂಕರಿ ಟು ಕದಿರೇನಹಳ್ಳಿ ಮಾರ್ಗದ ಬಿಎಂಟಿಸಿ ಬಸ್ನಲ್ಲಿ. ಜನವರಿ 14ನೇ ತಾರೀಕು ಕದಿರೇನಹಳ್ಳಿ ಪ್ರಕಾಶ್ ಎಂಬ ಪ್ರಯಾಣಿಕ ಬಿಎಂಟಿಸಿ ಬಸ್ನಲ್ಲಿ ಸಂಚಾರ ಮಾಡುವಾಗ ಟಿಕೆಟ್ ಪಡೆಯಲು ಆನ್ಲೈನ್ ಪೇಮೆಂಟ್ಗೆ ಮುಂದಾಗಿದ್ದಾರೆ. ಬಸ್ನಲ್ಲಿ ಅಂಟಿಸಿದ್ದ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ಪೇ ಮಾಡುವಾಗ ಟಿಕೆಟ್ ಮೊತ್ತದ ಬದಲಾಗಿ 6 ಟಿಕೆಟ್ ಮೊತ್ತದ ಜೊತೆ ಪಾಸ್ವರ್ಡ್ ಅನ್ನು ಕೂಡ ಹಾಕಿ ಎರಡನೇ ಬಾರಿಗೆ ಮತ್ತೆ ಪಾಸ್ವರ್ಡ್ ಹಾಕಿ ಪಾವತಿ ಮಾಡಿದ್ದಾರೆ. ಬಳಿಕ ಹಣ ಕಟ್ಟಾಗಿರೋ ಮೆಸೇಜ್ ಬರ್ತಿದ್ದಂತೆ ಆಗಿರುವ ಎಡವಟ್ಟು ಗೊತ್ತಾಗಿದೆ. ಕೂಡಲೇ ಬಸ್ ನಿರ್ವಾಹಕ ಪುಟ್ಟಸ್ವಾಮಿ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಈ ಬಗ್ಗೆ ನಿರ್ವಾಹಕ ಪರಿಶೀಲನೆ ಮಾಡಿದಾಗ ಆಗಿರೋ ಎಡವಟ್ಟು ಗೊತ್ತಾಗಿದೆ. ಕೂಡಲೇ ನಿರ್ವಾಹಕ ಡಿಪೋ ಮ್ಯಾನೇಜರ್ಗೆ ಮಾಹಿತಿ ನೀಡಿ ಪ್ರಯಾಣಿಕರಿಗೆ ಹಣ ವಾಪಸ್ ನೀಡುವಲ್ಲಿ ಸಹಾಯ ಮಾಡಿದ್ದಾರೆ. 2-3 ದಿನಗಳ ಬಳಿಕ ಪ್ರಕ್ರಿಯೆಯಂತೆ ಪರಿಶೀಲನೆ, ಪ್ರಯಾಣಿಕನಿಗೆ ನಿಗಮ ಹಣ ವಾಪಸ್ ನೀಡಿದೆ. 14ನೇ ತಾರೀಕು ಡ್ಯೂಟಿ ಮಾಡ್ತಾ ಇದ್ದೆ 375D/18 ಏನ್ ಮಾಡಿದ್ರು, ನಾನು ಎಲ್ಲರೂ ಕೂಡ ಜನ ಫುಲ್ ರಸ್ ಇತ್ತು. ಲೇಡೀಸ್ಗಳಿಗೆ ಟಿಕೆಟ್ ಕೊಟ್ಕೊಂಡು ಮುಂದೆ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಏನಾಯ್ತು, ಒಬ್ರು ಪ್ರಯಾಣಿಕರು ಕಿವಿನಲ್ಲಿ ಪಿಸ್ಕೊಟ್ಟಿದ್ರು, ಸರ್ ಇಷ್ಟು ಅಮೌಂಟ್ ಆಗ್ಬಿಟ್ಟಿದೆ ಏನು ಮಾಡೋದು ಅಂತ. ನಾನಂತಂದೆ ಸರಿ ಸರ್ ಒಂದು 2 ನಿಮಿಷ ಟಿಕೆಟ್ ಇಶ್ಯೂ ಮಾಡಿ ಬರ್ತೀನಿ. ನೋಡಿದ ತಕ್ಷಣ ನನಗೆ ಒಂದು ಸ್ವಲ್ಪ ಗಾಬರಿ ಆಯಿತು. ಏನು ಮಾಡಬೇಕು ಎತ್ತ ಮಾಡಬೇಕು ಅನ್ನೋದು ಆ ಸಮಯದಲ್ಲಿ ಇದಾಗಲಿಲ್ಲ. ಯಾಕೆಂದರೆ ಟಿಕೆಟ್ ಕೊಡಬೇಕಾಗಿತ್ತು ಮತ್ತು ನೆಕ್ಸ್ಟ್ ಸ್ಟೇಜ್ ಇತ್ತು. ಹಿಡ್ಕೊಂಡಿದ್ದೆ. ಆ ಟೈಮಲ್ಲಿ ₹6 ಹೊಡೆದಾಗ ಮಿಸ್ ಆಗಿ ಹಿಂಗೆ ಆಯಿತು ಸರ್, ನನಗೂ ಗೊತ್ತಾಗಿಲ್ಲ, ಪ್ಲಾಸ್ ಆಗಿಲ್ಲ ಅಂತಂದರು. ಸರಿ ಸರ್ ಆಯಿತು, ಒಂದು ನಿಮಿಷ ಇರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ನನ್ನ ನಂಬರ್ ಅವ್ರು ಕೊಟ್ಬಿಟ್ಟು ಡಿಪಾರ್ಟ್ಮೆಂಟ್ ನಮ್ಮ ಡಿಪೋ ಮ್ಯಾನೇಜರ್ ಅವ್ರಿಗೆ ಫೋನ್ ಮಾಡಿದೆ, ಚಂದ್ರಕಲಾ ಮೇಡಮ್ಗೆ. ಅರ್ಜಿ ಬರ್ಕೊಂಡು ತಗೊಬಂದು ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು. ಅವ್ರು ಮಾಡಿದ ನಂತರ ಮಾರ್ನಿಂಗ್ ನಾನು ಬಂದಾಗ ವಿಚಾರಿಸ್ದೆ, ಕೊಟ್ಟಿದ್ದಾರಂತ, ಎಲ್ಲ ಕೊಟ್ಟಿದ್ದಾರೆ ಕಣಪ್ಪ, ಕಳಿಸಿದೀವಿ ಅಂತಂದರು. ಅಲ್ಲಿಂದ ಬಂದ ತಕ್ಷಣ ಅವ್ರು ಚೆಕ್ ತರಿಸ್ಕೊಡ್ತೀವಿ ಕಣಪ್ಪ ಅಂತಂದ್ರು. ಆಗಿದೆ ಸರ್. ಇನ್ನು ಘಟನೆ ಸಂಬಂಧ ನಿರ್ವಾಹಕ ತೋರಿದ ಜವಾಬ್ದಾರಿತನಕ್ಕೆ ನಿಗಮ ಅಧಿಕಾರಿಗಳು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಆಗಿದ್ದ ಎಡವಟ್ಟಿನ ಸಂಬಂಧ ಪರಿಸ್ಥಿತಿಯನ್ನ ಸರಿಯಾದ ರೀತಿ ನಿರ್ವಹಿಸಿ ಪ್ರಯಾಣಿಕನಿಗೆ ಹಣ ವಾಪಸ್ ಪಡೆಯುವ ಪ್ರಕ್ರಿಯೆ ಮಾಹಿತಿ ನೀಡುವ ಜೊತೆಗೆ ವಾಪಸ್ ನೀಡುವ ಸಹಕಾರ ತೋರಿದ ಹಿನ್ನೆಲೆ ಬಿಎಂಟಿಸಿ ನಿರ್ವಾಹಕನನ್ನು ಕೂಡ ಗೌರವಿಸಲು ನಿರ್ಧರಿಸಿದೆ. ದಿನಾಂಕ 14/1/25 ಪ್ರಕಾಶ್ ಅಂತ ಒಬ್ಬ ಪ್ರಯಾಣಿಕರು 375D ನಲ್ಲಿ ಡಿಪೋ 37ಕ್ಕೆ ಸಂಬಂಧಪಟ್ಟಿದ್ದ ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಪ್ರಯಾಣ ಮಾಡ್ತಿದ್ದಾಗ ಅವರು ₹6 ಟಿಕೆಟ್ ತಗೋಬೇಕಾಗಿತ್ತು. ₹6 ಅಂದ್ರೆ 2 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗಿತ್ತು. ₹6 ಟಿಕೆಟ್ ನ QR ಕೋಡ್ ಮುಖಾಂತರ ತಗೊಳ್ಳಿಕ್ಕೆ ಹೋಗಿದ್ದಾರೆ. ಸ್ಕ್ಯಾನ್ ಮಾಡಿದ್ದಾರೆ. QR ಕೋಡ್ ನ ಸ್ಕ್ಯಾನ್ ಮಾಡಿಬಿಟ್ಟು ₹62,316 ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಟ್ರಾನ್ಸ್ಫರ್ ಮಾಡಿದ ನಂತರ ನಮ್ಮ ಕಂಡಕ್ಟರ್ ಗಮನಕ್ಕೆ ತಂದಾದ್ರೆ, ನಾನು ₹6 ಟ್ರಾನ್ಸ್ಫರ್ ಮಾಡೋದ್ರ ಬದಲು ₹62,316 ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ, ಏನ್ ಮಾಡ್ಬೇಕಂತ ಹೇಳಿ. ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಕಣ್ತಪ್ಪಿನಿಂದ ಈ ಅಮೌಂಟ್ ನಮ್ಮ ಸಂಸ್ಥೆಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಇದನ್ನ ನಮ್ಮಲ್ಲಿ ಕೆಲವು ಪ್ರೊಸೀಜರ್ಸ್ ಇದೆ, ಅದನ್ನ ಫಾಲೋ ಅಪ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ನಿಮಗೆ ಪ್ರಯಾಣ ದರವನ್ನು ಹಿಂತಿರುಗಿಸುವಂತ ಕೆಲಸ ಮಾಡ್ತೀವಿ ಅಂತ ಪುಟ್ಟಸ್ವಾಮಿ ಅಂತ ಕಂಡಕ್ಟರ್ ಬಹಳ ಸಭ್ಯತೆಯಿಂದ ಸೌಮ್ಯದಿಂದ ಕೆಲಸ ಮಾಡಿಬಿಟ್ಟು ಸಂಸ್ಥೆಯ ನಿರ್ದೇಶಕರು ಈ ನಿರ್ವಾಹಕರಿಗೆ ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರವನ್ನು ನೀಡಿ ಗೌರವಿಸಲು ತೀರ್ಮಾನಿಸಿದ್ದಾರೆ. ಒಟ್ಟಾರೆ ಸಣ್ಣ ಎಡವಟ್ಟು ಸಾವಿರಾರು ರೂಪಾಯಿ ನಷ್ಟಕ್ಕೆ ಈ ರೀತಿಯಲ್ಲೂ ಕಾರಣವಾಗಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.